ದಾವಣಗೆರೆ ತಾಲೂಕು ಹೆಬ್ಬಾಳ ಗ್ರಾಮದ ಕೃಷಿಕ 15 ವರ್ಷಗಳಿಂದಲೂ ಮೆಣಸಿನಕಾಯಿಯನ್ನೇ ಬೆಳೆದುಕೊಂಡು ಬರುತ್ತಿದ್ದು ಈ ಬಾರಿ ಹೈಬ್ರಿಡ್ ತಳಿಯಾದ ಅಂಬಾರಿ ಹೆಸರಿನ ಮೆಣಸಿನಕಾಯಿ ಬೆಳೆದು ಉತ್ತಮ ಲಾಭದ ನಿರೀಕ್ಷೆಯಲ್ಲಿರುವ ಪ್ರಗತಿಪರ ರೈತ ಶಿವಮೂರ್ತಿ ಅವರ ಪರಿಚಯ ಮಾಡಿಕೊಡಲಿದ್ದೇವೆ. ಸುಮಾರು ವರ್ಷಗಳಿಂದ ಮೆಣಸಿನಕಾಯಿ ಕೃಷಿಯನ್ನೇ ಮಾಡ್ತಾ ಇರೋದ್ರಿಂದ ಈ ಬಾರಿ ಅಂಬಾರಿ ಹೆಸರಿನ ಮೆಣಸಿನಕಾಯಿಯನ್ನ ಬೆಳೆದಿದ್ದು ಈ ತಳಿಗೆ ರೋಗ ಬಾಧೆ ಕಡಿಮೆ ಇದ್ದು ಇಳುವರಿಯು ಉತ್ತಮವಾಗಿ ಬಂದಿದೆ ಎನ್ನುತ್ತಾರೆ ಕೃಷಿಕ ಶಿವಮೂರ್ತಿ. ನಾವು ಸುಮಾರು ವರ್ಷಗಳಿಂದ ಮೆಣಸಿನ ಗಿಡ ಬೆಳೀತಾ ಇದ್ದೀವಿ. ಅದರಲ್ಲಿ ಈ ಸತಿ ಕಲಾಸ್ ಕಂಪ್ನಿಯ ಅಂಬಾರಿ ತಳಿ ಹೊಸ ತಳಿ ಹಾಕಿದ್ದೀವಿ. ಇಳುವರಿ ಚೆನ್ನಾಗಿದೆ, ಚೆನ್ನಾಗೇ ಬಂದಿದೆ. ಬೇರೆ ತಳಿಗೆ ಹೋಲಿಸಿದರೆ ಈ ತಳಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬಂದಿದೆ. ರೋಗ ಗೀಗ ಯಾವುದು ಕಾಣಿಸ್ತಾ ಇಲ್ಲ. ಹಂಗಾಗಿ ಇದು ಎಲ್ಲ ರೈತರು ಬೆಳಿಬೋದು. ಆಮೇಲೆ ಇನ್ನೊಂದು ಏನಂದರೆ ಇದುವರೆಗೂ ಒಂದೇ ಒಂದು ಸರಿ ಸ್ಪ್ರೇ ಕೊಟ್ಟಿರೋದು. ಹಂಗಾಗಿ ರೋಗ ಕೂಡ ಯಾವುದು ಕಂಡಿಲ್ಲ. ಬೇರೆ ತಳಿಗೆಲ್ಲ ಹೋಲಿಸ್ಕೊಂಡ್ರೆ ಇಷ್ಟೊತ್ತಿಗೆ ಅಲ್ಲೇ 3-4 ಸ್ಪ್ರೇ ಕೊಡಬೇಕಿತ್ತು. ಈ ತಳಿ ಮಾತ್ರ ಯಾವುದು ಕೊಟ್ಟಿಲ್ಲ. ಹಂಗಾಗಿ ಇಳುವರಿ ಚೆನ್ನಾಗಿ ಬಂದಿದೆ. ಕೇವಲ 70 ದಿನಗಳಿಗೆ ಕಟಾವಿಗೆ ಬರುವ ಈ ಮೆಣಸಿನಕಾಯಿ ತಳಿಯನ್ನ ಬೆಳೆಯಲು ನರ್ಸರಿಯಿಂದ 14,000 ಸಸಿಗಳನ್ನ ತಂದು 1.5 ಎಕರೆಯಲ್ಲಿ ನಾಟಿ ಮಾಡಿದ್ದು ಇಲ್ಲಿಯವರೆಗೂ ಸುಮಾರು 30,000ದಷ್ಟು ಖರ್ಚು ಬಂದಿದೆ. 90 ರಿಂದ 1 ಲಕ್ಷದಷ್ಟು ಮೊದಲನೆಯ ಕಟಾವಿನಲ್ಲಿ ಲಾಭ ಬರುವ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಕೃಷಿಕ ಶಿವಮೂರ್ತಿ. ಇದು ಬಂದು ನಾನು ಈಗ 1.5 ಎಕರೆಯಲ್ಲಿ ಬೆಳೆದೀನಿ. ಇದನ್ನು ನರ್ಸರಿಯಿಂದ ಸಸಿ ತಗೊಂಡು ಬಂದು ನಾಟಿ ಮಾಡಿರೋದು. 14,000 ಸಸಿ ತಗೊಂಬಂದು ನಾಟಿ ಮಾಡಿರೋದು. ಅದು ಅಂದ್ಬಿಟ್ಟು ಅಂದರೆ ಸಾಲಿದ್ದ ಸಾಲಿಗೆ 2.5 ಅಡಿ ಅಂತರ ಮಾಡಿ, ಗಿಡದಿದ್ದ ಗಿಡಕ್ಕೆ 1.5 ಅಡಿ ಅಂದರೆ 1.5 ಅಡಿ ಅಂತರ ಮಾಡಿ ಸಸಿ ನಾಟಿ ಮಾಡಿದ್ದೀನಿ. ಆಮೇಲೆ ನಮಗೆ ಖರ್ಚು ಅಂದ್ಬಿಟ್ರೆ ಸಸಿ ಬಂದುಬಿಟ್ಟು ಅದೊಂದು 14,000 ಸಸಿ ಖರ್ಚು ಬಂದಿದೆ. ಆಮೇಲೆ 2 ಟೈಮ್ ಗೊಬ್ಬರ ಕೊಟ್ಟಿದ್ದೀವಿ. ಗೊಬ್ಬರ ಒಟ್ಟು 2 ಟೈಮ್ ಕೊಟ್ಟಿದ್ದೀವಿ. ಗೊಬ್ಬರ ಔಷಧಿ ಇದು ಅಂತಂದು ಹೇಳ್ಬಿಟ್ರೆ ಸ್ವಲ್ಪ ಸಿನಿಮಾ ಒಂದು 30,000 ಖರ್ಚು ಬಂದಿದೆ. ಇವಾಗ ಇನ್ನು ಮೊದಲನೇ ಕಟಾವು ಈಗ ಸ್ವಲ್ಪ ಸಿನಿಮಾ 1.5 ಎಕರೆಗೆ ಅಂದರೆ ಒಂದು 100 ಬಟಾರ ಆಗ್ಬೋದು. ಒಂದು ಆವ್ರೇಜ್ ಅಂದರೆ 60 ರಿಂದ 65 kg ಬರ್ಬೋದು ಒಂದು ಬಟಾರ. ಅಂದರೆ ಇವಾಗಿನ ರೇಟ್ ನೋಡಿದರೆ ಒಂದು ಸ್ವಲ್ಪ $1 ಲಕ್ಷ ಆಗ್ಬೋದು ಇವಾಗಿನ ಒಂದು ಮಾರ್ಕೆಟ್ ರೇಟ್ ಲೆಕ್ಕ ಹಾಕಿದರೆ. ಹಂಗಾಗಿಬಿಟ್ಟು ಟೋಟಲ್ ಅವರ ಕಂಪ್ನಿಯವ್ರು ಹೇಳೋದೇನೋ 12 ರಿಂದ 13 ಕೊಯ್ಲು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ರೇಟ್ ಡಿಫ್ರೆನ್ಸ್ ಆಗೋದ್ರಿಂದ ಅವರು ಟೋಟಲ್ ಹೇಳೋಕ್ಕಾಗಲ್ಲ. ಹಂಗಾಗಿ ಇವಾಗಿನ ಮಾರ್ಕೆಟ್ ರೇಟ್ ಇದ್ದ ಮೊದಲನೇ ಕೊಯ್ಗೆ ಒಂದು 90 ರಿಂದ 1 ಲಕ್ಷ ಆದಾಯ ಬರ್ಬೋದು ಅಂತ ನಿರೀಕ್ಷೆ ಇದೆ. ಕಾಲಕ್ಕೆ ತಕ್ಕಂತೆ ರೈತರು ವೈಜ್ಞಾನಿಕ ಪದ್ಧತಿಯಲ್ಲಿ ತಮ್ಮ ಜಮೀನಿನಲ್ಲಿ ಯಾವ ರೀತಿಯ ಬೆಳೆ ಬೆಳೆಯುವುದು ಸೂಕ್ತವೆಂದು ತಿಳಿದುಕೊಂಡು ಕೃಷಿ ಮಾಡುವುದರಿಂದ ರೈತರಿಗೆ ಅನುಕೂಲವಾಗುವುದೇ ಹೆಚ್ಚು. ಅದರಲ್ಲೂ ತರಕಾರಿ ಬೆಳೆಗಳಿಗೆ ರೋಗ ಬಾಧೆ ಹೆಚ್ಚಿರುವುದರಿಂದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವನ್ನ ಅನುಭವಿಸುತ್ತಾರೆ. ಅಂತಹ ನಷ್ಟಕ್ಕೆ ಪರಿಹಾರವೇ ಉತ್ತಮ ತಳಿಗಳ ಆಯ್ಕೆ. ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಕೃಷಿಯಲ್ಲಿ ಹೆಚ್ಚಿನ ಇಳುವರಿಯ ಜೊತೆಗೆ ಲಾಭವನ್ನು ಸಹ ಕಂಡುಕೊಳ್ಳಬಹುದು. ಈ ಒಂದು ವೆರೈಟಿ, ಈ ಕಲಾಶ್ ಕಂಪ್ನಿಯ ಅಂಬಾರಿ ಅಂತಕ್ಕಂಥ ವೆರೈಟಿ ಎಲ್ಲ ಕಾಲಕ್ಕೂ ಸೂಕ್ತವಾದಂಥ ಬೆಳೆ. ಜನವರಿ ಫೆಬ್ರವರಿ ಒಂದು 2 ತಿಂಗಳು ಬಿಟ್ಟರೆ ಇನ್ನು ಎಲ್ಲ ಕಾಲಕ್ಕೂ ತುಂಬ ಸೂಕ್ತವಾದಂಥ ಬೆಳೆ. ಅದಾದಮೇಲೆ ಇದು ನಾಟಿ ಮಾಡೋದು ಒಂದು 70 ದಿವಸಕ್ಕೆ ಕೊಯ್ಲಿಗೆ ಬರ್ತದೆ. ಆ ಕೊಯ್ಲಿಗೆ ಬಂದಂಥದ್ದು ತುಂಬ ಅಂದರೆ ಬೇರೆ ವೆರೈಟಿಗಳಿಗೆ ಹೋಲಿಸ್ಕೊಂಡ್ರೆ ತುಂಬ ಅದು ಪೆಸ್ಟ್ ತುಂಬ ಬೇಗ ಅಟ್ಯಾಕ್ ಆಗ್ತವೆ. ಇದಕ್ಕೆ ಪೆಸ್ಟ್ ಅನ್ನೋ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ, ಬರೋದೇ ಇಲ್ಲ ಅಂತ ಅನ್ಬಾರ್ದು, ನಿರೋಧಕ ಶಕ್ತಿ ಇದೆ. ಅದಾದಮೇಲೆ ಸ್ವಲ್ಪ ಕೊಳೆ ರೋಗನೂ ತುಂಬ ಕಡಿಮೆ ಬೀಳೋದು ಇದರಿಂದ. ಮತ್ತು ಮಾರಾಟಕ್ಕೆ ಬೇರೆ ವೆರೈಟಿಗಳಿಗೆ ಹೋಲಿಸ್ಕೊಂಡ್ರೆ ಇದು ಬೇರೆದು 7 ರಿಂದ 8 ರೂಪಾಯಿ kg ಹೋದರೆ ಇದು 15 ರಿಂದ 16 ರೂಪಾಯಿ kg ಹೋಗುತ್ತೆ. ಬೇರೆ ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿರೋದ್ರಿಂದ ವ್ಯಾಪಾರಸ್ಥರು ತುಂಬ ಚೆನ್ನಾಗಿ ಇಷ್ಟಪಟ್ಟು ಈ ವೆರೈಟಿಗಳನ್ನು ಇದು ಮಾಡ್ತಾರೆ. ತುಂಬ ಒಂದು ಒಳ್ಳೆ ಹೈಬ್ರಿಡ್ ಎಲ್ಲ ಬೇರೆ ಒಂದು ಕಂಪ್ನಿಗಳಿಗೆ ಹೋಲಿಸ್ಕೊಂಡ್ರೆ ತುಂಬ ಅತ್ಯುತ್ತಮವಾದಂಥ ತಳಿಯಾಗಿರ್ತದೆ.